ರಥಸಪ್ತಮಿ ಅಂದ್ರೆ ಏನು? ನಾವು ಯಾಕೆ ರಥಸಪ್ತಮಿಯನ್ನು ಆಚರಣೆ ಮಾಡ್ತೇವೆ? ರಥಸಪ್ತಮಿಯನ್ನು ಆಚರಣೆ ಮಾಡೋದರ ಮೂಲಕ ನಮಗೆ ಮನುಷ್ಯರಿಗೆ ಏನು ಸಿಗುತ್ತೆ? ಎಲ್ರಿಗೂ ನಮಸ್ಕಾರ. ಅಭಿನವ ಚಾನಲ್ಗೆ ಹಾರ್ದಿಕ ಸ್ವಾಗತ. ಅಭಿನವ ಅಂದ್ರೆ ಹೊಸ ವಿಷಯ, ಹೊಸದನ್ನ ಕಲಿಯೋದು ಅಂತ ಅರ್ಥ. ಈ ಚಾನಲ್ನಲ್ಲಿ ನಾವು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಉಪಯೋಗ ಆಗ್ತಕ್ಕಂಥ, ಅವನಿಗೆ ಲಾಭ ಆಗ್ತಕ್ಕಂಥ ಅನೇಕ ವಿಷಯಗಳನ್ನ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ. ಯಾವುದೋ ಒಂದು ಸೆಲೆಬ್ರಿಟಿ ಗಾಸಿಪ್ ಬಗ್ಗೆ ಆಗಲಿ ಅಥವಾ ನಮಗೆ ಸಂಬಂಧಪಡದ ವಿಷಯ ಬಗ್ಗೆ ನಾವು ಚರ್ಚೆ ಮಾಡಲ್ಲ. ಒಬ್ಬ ಮನುಷ್ಯನಿಗೆ ಬೇಕೇ ಬೇಕಾಗಿರ್ತಕ್ಕಂಥ ಅನೇಕ ವಿಷಯಗಳು ಈ ಭೂಮಿ ಮೇಲೆ ಇರ್ತವೆ. ಅದು ನಮ್ಗೆ ಗೊತ್ತಾಗೋದಿಲ್ಲ. ಅದನ್ನ ಸರಳ ಭಾಷೆಯಲ್ಲಿ, ಸುಲಭ ಭಾಷೆಯಲ್ಲಿ ತಮ್ಮ ಹತ್ರ ಅದನ್ನ ಮುಟ್ಟಿಸ್ಬೇಕು ಅಂತ ನಾನು ಈ ಒಂದು ಚಾನಲ್ ಶುರು ಮಾಡಿದ್ದೀನಿ. ಸೊ ಇವತ್ತಿನ ವಿಷಯ ಜನವರಿ 25, 2026 ರವಿವಾರ ಇವತ್ತು, ಹೌದಾ? ರಥಸಪ್ತಮಿಯ ಪುಣ್ಯ ದಿನ, ಮಾಘ ಮಾಸದ ಈ ಪುಣ್ಯ ದಿನವನ್ನ ರಥಸಪ್ತಮಿ ಅಂತ ಆಚರಣೆ ಮಾಡ್ತೀವಿ. ಯಾಕೆ ನಾವು ಆಚರಣೆ ಮಾಡ್ತೀವಿ? ಸೊ ರಥಸಪ್ತಮಿ ಅನ್ನೋದು ಮುಖ್ಯವಾಗಿ ಸೂರ್ಯದೇವನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಪುರಾಣಗಳಲ್ಲಿ ಸೂರ್ಯದೇವನನ್ನು ತುಂಬಾ ಹೊಗಳಿದ್ದಾರೆ. ಯಾಕಂದ್ರೆ ನಮ್ಮ ಶಕ್ತಿಯ ಮೂಲ, ಭೂಮಿಗೆ ಬರ್ತಕ್ಕಂಥ ಭೂಮಿ ಇದೆ ಅಂದ್ರೆ ಅದಕ್ಕೆ ಒಂದು ಕಾರಣ ಅಂದ್ರೆ ಅದು ಸೂರ್ಯದೇವನ ಶಕ್ತಿ. ಸೊ ಸೂರ್ಯದೇವನ ಶಕ್ತಿಯನ್ನ ಪೂಜಿಸಿ ಮಾಡಿರ್ತಕ್ಕಂಥ ದಿನ. ಯಾಕಂದ್ರೆ ಇವತ್ತು ಉತ್ತರ ಧ್ರುವದ ಕಡೆ ಸೂರ್ಯನ ಮುಖ ಮಾಡತಕ್ಕಂಥ ದಿನ. ಅಂದ್ರೆ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಶುರು ಆಗ್ತಕ್ಕಂಥ ಈ ದಿನ ಏನಿರುತ್ತೆ, ಅದು ಸೂರ್ಯದೇವನ ರಥ ಇರುತ್ತಲ್ಲ, ಅದಕ್ಕೆ 7 ಕುದುರೆಗಳು ಇರ್ತವೆ. 7 ಸಪ್ತಮಿ ಅಂದ್ರೆ 7, ಹೌದಾ? ಆ ಸೂರ್ಯದೇವನ ರಥ 7 ಕುದುರೆ ರಥ ಉತ್ತರ ಧ್ರುವದ ಕಡೆ ಮುಖ ಮಾಡುತ್ತೆ. ಆ ಮೂಲಕ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಶುರು ಆಗುತ್ತೆ. ಆ ಮೂಲಕ ಶಕ್ತಿ, ಚೈತನ್ಯ ಇನ್ನಷ್ಟು ಉತ್ತರ ಧ್ರುವದಲ್ಲಿ ಹೆಚ್ಚಾಗ್ತದೆ. ಅದನ್ನ ಹಿಂದಿನ ಕಾಲದಿಂದಲೂ ನಮ್ಮ ರೈತರು, ನಮ್ಮ ಭಾರತೀಯರು ಇದನ್ನ ಸೆಲೆಬ್ರೇಟ್ ಅಂದ್ರೆ ವಿಜೃಂಭಿಸ್ತಾ ಬಂದಿದ್ದಾರೆ. ಸೊ ಆ ಮೂಲಕ ಸೂರ್ಯನ ಶಕ್ತಿ, ಚೈತನ್ಯ ನಮ್ಮಲ್ಲೂ ಬರಲಿ, ನಾವು ಕೂಡ ಮನುಷ್ಯರು ಕೂಡ ಸೂರ್ಯನಂತಹ ಅದೇ ಪ್ರಜ್ವಲವಾಗಿ ನಾವು ಬೆಳಗಲಿ. ಆ ಮೂಲಕ ನಾವು ಬದುಕನ್ನು ನಾವು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತಾಗ್ಲಿ ಅಂತ ಆಶಿಸ್ತಾ ಈ ಒಂದು ರಥಸಪ್ತಮಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಆ ಮೂಲಕ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ. ಇವತ್ತಿನ ದಿನ ತಾವೆಲ್ಲರೂ ಸೂರ್ಯದೇವನಿಗೆ ನಮಸ್ಕರಿಸಿ ಆ ಮೂಲಕ ಸೂರ್ಯನ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಆಶಿಸ್ತೇನೆ. ಈ ಮೂಲಕ ಇದೇ ತರ ಹೊಸ ಹೊಸ ವಿಷಯಗಳು ನಿಮಗೇನಾದ್ರೂ ಕಲಿಬೇಕು ಅಂತ ಆಸೆ ಇದ್ರೆ, ಕುತೂಹಲವೇ ಸಂತೋಷ, ಇದು ನನ್ನ ಜೀವನದ ಮೂಲ ಧ್ಯೇಯವಾಗಿ ನಾನು ಮಾಡ್ಕೊಂಡಿದ್ದೀನಿ. ತುಂಬಾ ದಿನಗಳಿಂದ ನಾನು ಈ ಕುತೂಹಲವನ್ನ ಆರಿಸ್ಕೊಂಡ ಮೇಲೆ ಅನೇಕ ವಿಷಯಗಳನ್ನ ಕಲಿತಾ ಹೋಗ್ತೀವಿ ನಾವು. ಅದು ಸಾಮಾಜಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಅಥವಾ ರಾಜಕೀಯ ಆಗಿರ್ಬೋದು. ಅನೇಕ ವಿಷಯಗಳು ನಮ್ಮ ಜೀವನಕ್ಕೆ ಎಫೆಕ್ಟ್ ಆಗ್ತಕ್ಕಂಥ ವಿಷಯಗಳನ್ನ ನಾವು ಕಲಿಲೇಬೇಕಾಗ್ತದೆ, ಹೌದಾ? ಈ ವಿಷಯಗಳನ್ನ ಶಾಲೆಯಲ್ಲಿ ಕಲಿಸ್ಕೊಡಲ್ಲ, ಶಾಲೆಯೆಲ್ಲ ಬಿಟ್ಟು ಹೊರಗಡೆ ನಾವು ಕಲಿಬೇಕಾಗುತ್ತೆ. ಅದನ್ನ ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧವಾಗಿರ್ತೇನೆ. ಸೊ ಎಲ್ರಿಗೂ ನಮಸ್ಕಾರ, ಮತ್ತೆ ಸಿಗೋಣ. ಥ್ಯಾಂಕ್ ಯು.